ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ఎవరిಗೊಂದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರೈತ ಧ್ವನಿ ನ್ಯೂಸ್. ನಾನು ಮಂಜುನಾಥ್. ಹಾವೇರಿ ಮತ್ತು ದಾವಣಗೆರೆ ಲೋಕಾಯುಕ್ತರು ಜಂಟಿ ಕಾರ್ಯಾಚರಣೆಯಲ್ಲಿ ಬಾಡ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ರಾಮಕೃಷ್ಣ ಗುಡಿಗೆ ಅವರ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ಸೊ ಅದರ ಕುರಿತು KRS ಶಿಗ್ಗಾಂವ್ ಘಟಕದ ವತಿಯಿಂದ ಅವರಿಗೆ ವಿನೂತನ ಒಂದು ಕಾರ್ಯಕ್ರಮ ಏನಂತಂದ್ರೆ ಭ್ರಷ್ಟ ಅಧಿಕಾರಿಗಳು ಅಥವಾ ಈ ರೀತಿಯಾದಂತಹ ಅಧಿಕಾರಿಗಳನ್ನ ಅವರು ಸನ್ಮಾನ ಮಾಡುವಂತ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದಾರೆ. ಸೊ ಅದು ಈಗ ಆಲ್ರೆಡಿ ಅವರು ಸನ್ಮಾನವನ್ನ ಅವರಿಗೆ ಮಾಡಿದ್ದಾರೆ. ಅದ್ರ ಕುರಿತು ಮಾತನಾಡಲು ಧರ್ಮರಾಜ್ ಅವರು ಇದ್ದಾರೆ. ಸೊ ಕೇಳೋಣ ಅವ್ರು ಏನಂತಾರೆ ಅನ್ನೋದನ್ನ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು KRS ಪಕ್ಷದ ವತಿಯಿಂದ ನೀವು ವಿನೂತನವಾದಂತ ಒಂದು ಕಾರ್ಯಕ್ರಮ, ಏನ್ ಸರ್, ಏನ್ ಸಂದೇಶ ಕೊಡಕ್ ಹೋಗ್ತಾ ಇದ್ರಿ ಈ ಒಂದು ಕಾರ್ಯಕ್ರಮ? ನಮಸ್ಕಾರ, ನಾನು ಧರ್ಮರಾಜ್ ಬಿಂದಲಿಗೆ ಅಂತಂದು KRS ಪಾರ್ಟಿ ಹಾವೇರಿ ಜಿಲ್ಲಾಧ್ಯಕ್ಷ. ಈಗ ಈಗಾಗಲೇ ಗೊತ್ತಿರುವಂತೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತಿಳುಕುತ್ತಿದೆ. ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ನಮ್ಮ ಶಿಗ್ಗಾವಿಯ ಕನಕದಾಸರ ಹುಟ್ಟೂರಲ್ಲಿ ಒಂದು ಭ್ರಷ್ಟಾಚಾರ ತಾಂಡವಾಡುತ್ತಿರೋದನ್ನ ನೋಡಿದ್ರೆ ಒಂಥರ ವಿಪರ್ಯಾಸ ಅನಿಸ್ತಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಾಡ ಗ್ರಾಮ ಪಂಚಾಯಿತಿಯ PDO ಆದಂತ ರಾಮಕೃಷ್ಣಪ್ಪ ಗುಡಿಗೇರಿ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಇಲ್ಲಿ ಇರ್ತಕ್ಕಂತ ಸಾರ್ವಜನಿಕರ ರಕ್ತವನ್ನು ಹಿಂಡಿ ಕೋಟ್ಯಾನುಗಟ್ಲೆ ಹಣವನ್ನು ಸಂಪಾದಿಸಿ ಈಗಾಗಲೇ ಅವ್ರೇನ್ ಲೋಕಾಯುಕ್ತ ಒಂದು ತನಿಖೆಯಲ್ಲಿದ್ದಾರೆ. ಅದರಿಂದ ಏನಾಗ್ತಿದೆ ಅಂತಂದ್ರೆ ಇಡೀ ಶಿಗ್ಗಾಂವಲ್ಲಿ ಈಗಾಗಲೇ ಈ ತರ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಅಂತ ಭ್ರಷ್ಟ ಅಧಿಕಾರಿಗಳು ದಯವಿಟ್ಟು ಈಗಾಗಲೇ ನಾನು ಹೇಳ್ತಿರುವಂತೆ ಈ ಭ್ರಷ್ಟಾಚಾರವನ್ನು ಬಿಡಬೇಕು, ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕಂತಂದು ಈ ಮೂಲಕ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಸರ್, ಸನ್ಮಾನ ಮಾಡೋದು ಒಂದು ಎಲ್ಲರೂ ತೆಗಳ್ತಾರೆ, ಬಟ್ ನೀವು ಸನ್ಮಾನ ಮಾಡತ್ತೀರಿ KRS ಪಕ್ಷದ ವತಿಯಿಂದ. ಆಕ್ಚುಲಿ ಏನ್ ಅದರದ ಉದ್ದೇಶ ಏನ್ ಸರ್? ಆಕ್ಚುಲಿ ಸನ್ಮಾನ ಅಂತಂತಂದ್ರೆ ಈಗ ನಾವು ಅಹಿಂಸಾ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಇದು. ನಮ್ಮ ಗಾಂಧೀಜಿಯವರು ಹೇಳ್ದಂಗೆ ಯಾವುದು ಹಿಂಸೆಯನ್ನು ಮಾಡಬಾರ್ದು, ಅಹಿಂಸಾ ರೀತಿಯಲ್ಲಿ ಒಂದು ಸನ್ಮಾನ ಮಾಡೋದು ಒಳ್ಳೇದಂತಂದು ನಾವು ಅವ್ರಿಗೆ ಸನ್ಮಾನ ಮಾಡಿದ್ವಿ. ಅದು ಮುಂದೆ ಇಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಸೂಚನೆ. ಅವ್ರು ಇನ್ಮೇಲಾದ್ರೂ ಯಾವ ಅಧಿಕಾರಿಗಳು ಈ ತರ ಭ್ರಷ್ಟಾಚಾರ ಮಾಡಿದ್ರೆ ಅವರಿಗೆ ಈ ವಿನೂತನ ಒಂದು ಕಾರ್ಯಕ್ರಮವನ್ನು ನಾವು ಮುಂದೆ ಮುಂದುವರಿಸ್ತೇವೆ ಅಂತಂದು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಭ್ರಷ್ಟ ಅಧಿಕಾರಿಗಳಿಗೆ ನಿಮ್ಮಿಂದ ಏನ್ ಸಂದೇಶ ಹೋಗುತ್ತೆ? ಭ್ರಷ್ಟ ಅಧಿಕಾರಿಗಳು ಅಂತಂದ್ರೆ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಈಗಾಗಲೇ ಒಂದು ಕರ್ನಾಟಕ ರಾಜ್ಯವನ್ನು ಲಂಚ ಮುಕ್ತ ಅಭಿಯಾನ ಮತ್ತು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡ್ಬೇಕಂತಂದು ಈಗಾಗಲೇ 5 ವರ್ಷದಿಂದ ಒಂದು ಪಕ್ಷವನ್ನು ಕಟ್ಟಿ ರಾಜ್ಯಾದ್ಯಂತ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದೇ ರೀತಿ ಲಾಸ್ಟ್ ಟೈಮ್ ಇಲ್ಲೂ ಎಲೆಕ್ಷನ್ಗೂ ನಿಂತಿದ್ವಿ. ಈ ಒಂದು ಪಂಚಾಯತಿಯ ಭ್ರಷ್ಟಾಚಾರವನ್ನು ತೆಗೆದಿದ್ದು ನಮ್ಮ ಅಧ್ಯಕ್ಷ ನಾವೇ ಸುಮಾರು ಒಂದು 6 ತಿಂಗಳ ನಾವು ಇಲ್ಲಿ ಇರ್ತಕ್ಕಂತ ಸಾರ್ವಜನಿಕರ ಸಮಸ್ಯೆಗಳಾಗಿರ್ಬೋದು, ಭ್ರಷ್ಟಾಚಾರ ಸಮಸ್ಯೆಗಳನ್ನಾಗಿರ್ಬೋದು, ಅವನ್ನೆಲ್ಲ ಒಂದು ಪಟ್ಟಿ ಮಾಡಿ ನಾವು ಲೋಕಾಯುಕ್ತ ಆಫೀಸ್ಗೆ ಖುದ್ದು ನಮ್ಮ ರಾಜ್ಯಾಧ್ಯಕ್ಷರೇ ಪಟ್ಟಿ ಮಾಡಿ ನಾವು ಸ್ವತಃ ಹೋಗಿ ಕೊಟ್ಟು ಬಂದಿದ್ವಿ. ಸನ್ಮಾನ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಪಂಚಾಯತಿಯಲ್ಲಿ ಕೆಲವೊಂದು ಅಕ್ರಮಗಳು ನಡೆದವು. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ಇದೆ ಅಂತಂದು ನಾವು ಕೇಳ್ತೀವಿ. ಅದಕ್ಕೊಂದು ಸನ್ಮಾನ ಮಾಡಿದ್ರಂತಂದು ಒಂದು ಇದು ಮಾಡಿದ್ವಿ. ಥ್ಯಾಂಕ್ ಯು, ಕೋಆಪರೇಟಿವ್ ಮಾಡಿದ್ವಿ. ನಮಸ್ಕಾರ. ಎಲ್ಲರೂ ತುಂಬಾ ಬೇಗದಲ್ಲಿ ಬೈತಾರೆ, ನಾವು ಆತರ ಮಾಡ್ತಾ ಇಲ್ಲ. ಅಪ್ಪ ನೀನು ಪುಣ್ಯಾತ್ಮ, ನೀನ್ ಇಷ್ಟು ಮಟ್ಟಿಗೆ ನೀನು ಕೋಟಿಗಟ್ಟಲೆ ದುಡ್ಡು ಗಳಿಸಿದೀಯಾ, ಅದಕ್ಕೆ ನಿಮ್ಗೆ ಸರ್ಕಾರದ ಸಂಬಳ ಸಾಕಾಗ್ತಾ ಇಲ್ಲ. ರೈತರ ರಕ್ತ ಹೀರಿ ಬರುವಂತ ದೇಣಿಗೆ ಲಂಚವನ್ನು ತೆಗೆದುಕೊಂಡು ನೀನು ಕೋಟಿ ಆಸ್ತಿ ಮಾಡ್ಕೊಂಡು, ಅಷ್ಟೇ ಅಲ್ದೇನೆ ರೈತರಿಗೆ ಒಂದು ಬರುವಂತ ಸರ್ಕಾರದ ದುಡ್ಡನ್ನು ತಿಂದು ನುಂಗಿ ಹಾಕಿದ ಅಷ್ಟೇ ಅಲ್ದೇನೆ ಅದ್ರ ಜೊತೆ ನೀನು ಸ್ಯಾಲ್ರಿ ಸಂಬಳ, ನಮ್ಮ ದೇಣಿಗೆ ದುಡ್ಡಲ್ಲ ಸಂಬಳ ತಗೊಳೋದು, ಆ ದುಡ್ಡು ಸಾಕಾಗಲ್ಲ, ಮತ್ತೆ ರೈತರ ಕಡೆಯಿಂದ ದುಡ್ಡು ತಗೊಂಡು ಈ ರೀತಿ ಮಾಡಿದೀಯಾ, ಅದಕ್ಕೆ ನೀನು ಇಷ್ಟು ಒಳ್ಳೆಯವನೇ ಆಗಿದ್ಯಾ ಅಂತ ಹೇಳಿ ಅಂತ ನಮ್ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೇವೆ. ನಾವು ಹಾವೇರಿ ಜಿಲ್ಲೆಯಲ್ಲಿ
ಏನು ಒಂದು 6 ತಿಂಗಳಿಂದ ಮಾಡ್ಬೇಕಂತ ಭಾವನೆಯಿಂದ ಬರ್ತಾ ಇದ್ದೇವೆ. ಅತಿ ಶೀಘ್ರದಲ್ಲೇ ನಮ್ಗೊಂದು ನ್ಯೂಸ್ ಬಂತು ಹೋದ ವಾರದಲ್ಲಿ. ಅದಕ್ಕೆ ಇಲ್ಲ ಬಾಡ ಗ್ರಾಮದ PDO ಮಾಡ್ಲೇಬೇಕು ಅನ್ನೋ ಅಂತ ಪ್ಲಾನಿಂಗ್ ಹಾಕೊಂಡು ನಾವು ಇವತ್ತು ಬಾಡ ಗ್ರಾಮಕ್ಕೆ ಬಂದಿದ್ದೇವೆ.